ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಬುಧವಾರ 12ನೇ ತಾರೀಕು ದಿಲ್ಲಿಯ ನರೈನಾ ಅನ್ನುವಂಥ ಪ್ರದೇಶದ ಒಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜಿರಲೆಗಳ ಕಾರ್ಯಕಾರಿ ಸಮಿತಿಯ ಸಭೆ. ಈಗಾಗಲೇ ಸಂಭಾಜಿನಗರದಲ್ಲಿ 2 ದಿವಸ ಸಭೆ ಮಾಡಿದ್ರು. ಈ ದೊಡ್ಡ ಜಿರಲೆ ಅಭಿಜಿತ್ ದೀಪ್ಗೆ ಮಾಡಿದ್ದ. ಈಗ ದಿಲ್ಲಿಯಲ್ಲಿ ಮಾಡಬೇಕು ಅಂತಾನೆ, ಏಕೆಂದರೆ ಈತನಿಗೆ ಪೃಷ್ಠಭೂಮಿ ದಿಲ್ಲಿ ಜಂತರ್ ಮಂತರು. ಏಕೆಂದರೆ ಒಂದು ಸಲ ಈತ ರಕ್ತದ ರುಚಿಯನ್ನು ನೋಡಿದ್ದಾನೆ. ಪದೇ ಪದೇ ಅದೇ ಪೃಷ್ಠಭೂಮಿಯಲ್ಲಿ ತನ್ನ ಬೇಳೆಯನ್ನು ಬೇಯಿಸಿಕೋಬೇಕು, ಬ್ಲ್ಯಾಕ್ ಮೇಲನ್ನು ಶುರು ಮಾಡಬೇಕು ಅಂತ ಈತನ ಆಕಾಗಳು ಹೇಳಿದ್ದಾರೆ. ಅಂದರೆ ಈತನ ಹಿಂದೆ ಇರುವಂಥ ಶಕ್ತಿಗಳು ಹೇಳಿದ್ದಾವೆ. ಈತ ಆಫ್ಶೂಟ್ ಆರ್ಗನೈಜೇಷನನ್ನು ನಡೆಸುವ ವ್ಯಕ್ತಿ. ಹೀಗೆ ಸಿಮಿ ಹೆಸರಿನ ಒಂದು ಸಂಘಟನೆ ನಿಷೇಧ ಆದ ತಕ್ಷಣ PFI ಅನ್ನುವಂಥ ಸಂಘಟನೆ ಶುರುವಾಯಿತು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ. ಅದೇ ರೀತಿ ಆಮ್ ಆದ್ಮಿ ಯಾವಾಗ ಅಬಕಾರಿ ಹಗರಣದಲ್ಲಿ ಸಿಲುಕೊಂಡು ಸಂಪೂರ್ಣವಾಗಿ ಕಳಂಕಮಯವಾಗಿ ರಾಜಕೀಯ ಪಡಸಾಲೆಯಿಂದ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು, ಹಾಗೆ ಆದ ಮೇಲೆ ಇನ್ನೊಂದು ರೂಪದಲ್ಲಿ ಅದನ್ನು ತರುವ ಪ್ರಯತ್ನವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿ ಜಿರಲೆ ಪಾರ್ಟಿಯನ್ನು ಪ್ರಾರಂಭ ಮಾಡಿಸಿದ್ದು. ಅದು ಈಗಾಗಲೇ ಜಗಜ್ಜಾಹೀರಾಗಿದೆ, ಸಾಬೀತಾಗಿದೆ, ಸಾಕ್ಷ್ಯಾಧಾರಗಳಿದ್ದಾವೆ. ಇರಲಿ, ವಿಷಯ ಅದಲ್ಲ. ವಿಷಯ ಈ ಅಭಿಜಿತ್ ದೀಪ್ಗೆ ದಿಲ್ಲಿಯಲ್ಲಿ ಒಂದು ಸಭೆಯನ್ನು ಮಾಡಬೇಕು, ಅಲ್ಲಿರುವ ಗೂಂಡಾಗಳು ಎಲ್ಲರನ್ನೂ ಕರ್ಕೊಂಬಂದು ಒಂದು ಸಭೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ನಿನ್ನೆ ದಿಲ್ಲಿಗೆ ಬಂದಿದ್ದ ಬುಧವಾರ ದಿವಸ. ಒಂದು ಬ್ಯಾಂಕ್ವೆಟ್ ಹಾಲನ್ನು ಬುಕ್ ಮಾಡಿರ್ತಾನೆ. ಬ್ಯಾಂಕ್ವೆಟ್ ಹಾಲ್ ಬುಕ್ ಮಾಡಿದಾಗ ಕೇವಲ ಒಂದು ಸಭೆ ನಡೆಯುತ್ತೆ, ಯುವಕರ ಸಭೆ ಅಂತೆಲ್ಲ ಬರೆದಿರ್ತಾರೆ. ನೋಡಿದರೆ ಈತ ಬರ್ತಾನೆ. ಬಂದ ತಕ್ಷಣ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈತನಿಗೆ ಪ್ರವೇಶವನ್ನು ನಿಷೇಧಿಸಲಾಗುತ್ತೆ. ನೀವು ಇಲ್ಲಿ ಸಭೆ ಮಾಡೋಂಗಿಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡು, ನೀವು ದೇಶದ್ರೋಹಿಗಳಿದ್ದೀರಿ, ನೀವು ಇಡೀ ವಾತಾವರಣವನ್ನು ಹಾಳು ಮಾಡ್ತೀರಿ, ನಾಳೆ ನೀವು ಮಾಡಿರುವಂಥ ಕೆಲಸಕ್ಕೆ ನಾವು ಬೆಲೆ ತೆರಬೇಕಾಗತ್ತೆ, ಸರ್ಕಾರ ನಮಗೆ ನೋಟಿಸ್ ಕೊಡುತ್ತೆ, ಸಂವಿಧಾನ ಬಾಹಿರ ಕೆಲಸಗಳಾಗ್ತವೆ, ನಿಮಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ಇಲ್ಲ, ನಾವು ರೊಕ್ಕ ಕಟ್ಟಿದ್ದೀವಿ, ರಸೀದಿ ನೋಡ್ರಿ, ರೊಕ್ಕ ಕಟ್ಟಿ ಏನು ಬೇಕಾದ್ರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಲಾಡ್ಜಲ್ಲಿ ರೂಮ್ ತೊಗೋತೀವಿ, ರೂಮ್ ತೊಗೊಂಡಿದ್ದೀವಿ ಅಂದ ತಕ್ಷಣ ಅಲ್ಲಿ ಕೇವಲ ನಮಗೆ ತಂಗಲಿಕ್ಕೆ ಮಾತ್ರ ಅವಕಾಶವೇ ವಿನ ಅಲ್ಲಿ ಸಂವಿಧಾನ ಬಾಹಿರ ಕೆಲಸಗಳನ್ನು ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡುವುದಕ್ಕೆ ಅವಕಾಶ ಆಗೋದಿಲ್ಲ. ಹಾಗೆ ಈತ ಬ್ಯಾಂಕ್ವೆಟ್ ಬುಕ್ ಮಾಡಿದ್ದೀನಿ ಅಂದ ತಕ್ಷಣ ಅಲ್ಲಿ ಕೂತ್ಕೊಂಡು ಉಗ್ರ ಕೃತ್ಯವನ್ನು ನಡೆಸಲಿಕ್ಕೆ ಯಾವ ಸರ್ಕಾರವಾಗಲಿ ಅಥವಾ ಯಾವುದೇ ಬಿಲ್ಡಿಂಗಿನ ಮಾಲೀಕ ಆಗಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಿಲ್ಡಿಂಗ್ ಮಾಲೀಕ ಒಪ್ಪಿದರೆ ಆತ ಕೂಡ ಆ ಅಪರಾಧದಲ್ಲಿ ಪಾಲ್ಗೊಂಡ ವ್ಯಕ್ತಿ ಅಂತ, ಸಹಚರ ಅಂತ ಪರಿಗಣಿಸಲಾಗತ್ತೆ. ಆತನ ಮೇಲೆ ಮೊಕದ್ದಮೆ ಹೂಡಲಾಗತ್ತೆ. ಇದು ಆ ಬ್ಯಾಂಕ್ವೆಟ್ ಹಾಲ್ನ ಮಾಲೀಕರಿಗೆ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಇವರು ಹಲವಾರು ಕಡೆ ಪ್ರಯತ್ನ ಮಾಡಿಯಾಗಿತ್ತು, ಎಲ್ಲಿಯೂ ಕೂಡ ಇವರಿಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಭೆಗೆ ಅವಕಾಶ ಸಿಗಲಿಲ್ಲ. ಕೊನೆಗೆ ದಿಲ್ಲಿಯ ನರೈನಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಸಭಾಂಗಣ ಸಿಕ್ಕಿತ್ತು. ಇವರು ಹೋಗಿ ಅಲ್ಲಿ ಯಥಾ ಪ್ರಕಾರ ಇದೇ ಸೌರವ್ ದಾಸು, ಇದೇ ರಾಂಕ ಎಲ್ಲರೂ ಹೋಗಿದ್ರು. ಹೋದ ತಕ್ಷಣ ಅವರು ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು. ಇಲ್ಲ, ನಿಮಗೆ ನಾವು ಕೊಡಲ್ಲ. ಯಾಕೆ ಕೊಡಲ್ಲ? ನಾವು ರೊಕ್ಕ ಕೊಟ್ಟು, ನೀವು ರೊಕ್ಕ ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಗೆ ಕೊಡೋಕ್ಕಾಗಲ್ಲ, ನಿಮ್ಮದು ಆರ್ಗನೈಜೇಷನ್ ನಿಷೇಧಿತ ಆರ್ಗನೈಜೇಷನ್, ನಿಮಗಿಲ್ಲ ಅವಕಾಶ ಇಲ್ಲ. ಇವ್ರು ಕಿರ್ಚಾಡ್ತಾರೆ, ಗಲಾಟೆ ಮಾಡ್ತಾರೆ. ಆ ಸಭಾಂಗಣದ ಮಾಲೀಕ ಇವ್ರನ್ನ ಹೊರಗೆ ಹಾಕ್ತಾನೆ. ಅಲ್ಲಿಂದ ಹೊರಗೆ ಬಂದಂಥ ಈ ಟೋಳಿ ಏನಿದೆ ಅಲ್ಲಿ ಹತ್ತಿರದಲ್ಲಿರುವಂಥ ಒಂದು ಸೂರ್ಯ ಪಾರ್ಕ್ ಅಂತ ಪಾರ್ಕಿನ ಒಳಗಡೆ ನುಗ್ತಾರೆ. ಸಂಜೆ 4 ಗಂಟೆಗೆ ನುಗ್ಗಿದವ್ರೆ ಅಲ್ಲೇ ಸಭೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈತನಿಗೆ ಫುಲ್ ಈಗ ಬಾಡಿ ಗಾರ್ಡ್ಗಳಿದ್ದಾರೆ. ಈ ಬೌನ್ಸರ್ಸ್ ಅಂತಾರಲ್ಲ, ಆ ಬೌನ್ಸರ್ನ ಅಭಿಜಿತ್ ದೀಪ್ಗೆ ಇಟ್ಕೊಂಡಿದ್ದಾನೆ. ಜೊತೆಗೆ ಆತನಿಗೆ ಪೊಲೀಸ್ ಸೆಕ್ಯೂರಿಟಿ ಬೇರೆ ಕೊಡಲಾಗಿದೆ. ಬೌನ್ಸರ್ಗಳು ಈತನ ಸುತ್ತ ನಿಲ್ತಾರೆ. ಈತ ಮಧ್ಯೆ ಸೂಪರ್ ಸ್ಟಾರ್ ಥರ ಮಧ್ಯೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ವಿಡಿಯೋ ಹಿಡಿಲಿಕ್ಕೆ ಇವರ ರೀಲ್ಗಳನ್ನು ಮಾಡುವಂಥ ಹುಡುಗರು ತಯಾರಾಗಿ ಎದುರುಗಡೆ ನಿಂತಿರ್ತಾರೆ. ಬರ್ತಾನೆ ಉದ್ಯಾನವನದಲ್ಲಿ ನಿಲ್ತಾನೆ. ಸುತ್ತಲೆಲ್ಲ ಹುಡುಗರು ಇರ್ತಾರೆ. ಹುಡುಗಿದ್ದ ತಕ್ಷಣ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಮತ್ತೆ ಬೇಡಿಕೆ ಬರ್ತಾ ಇದೆ, ಮತ್ತೆ ಜಂತರ್ ಮಂತರ್ ರೀತಿಯ ಪ್ರೊಟೆಸ್ಟ್ ಮಾಡುವಂಥ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ತುಂಬ ಒತ್ತಡ ಇದೆ, ಈ ಬಾರಿ ಮತ್ತೆ ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ಎದುರುಗಡೆ ಇದ್ದಂಥ ಬಾಲಂಗೋಚಿಗಳೆಲ್ಲ ಕಿರ್ಚಲಿಕ್ಕೆ ಶುರು ಮಾಡ್ತೇವೆ. ಈ ಸಲ ಯಾವ ಮುದ್ದಾದ ಮೇಲೆ ಮಾಡೋದು, ಯಾವ ವಿಷಯದ ಮೇಲೆ ನಾವು ಪ್ರತಿಭಟನೆ ಮಾಡೋಣ ಅಂತ. ಮಜಾ ನೋಡಿ, ಅರ್ಥ ಮಾಡ್ಕೋಬೇಕು, ನೀವು ಸೂಕ್ಷ್ಮತೆಗಳನ್ನು ತಿಳ್ಕೊಳ್ಳಿ. ಬಂದಿರೋ ವ್ಯಕ್ತಿ ಯಾವ ವಿಷಯದ ಕುರಿತು ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಕುರಿತು ಆತನಿಗೂ ಸ್ಪಷ್ಟತೆ ಇಲ್ಲ. ಆಮೇಲೆ ಯಾವುದೋ ಒಂದು ಉದ್ದೇಶ, ಜನ ಹೇಳಿರುವಂಥ ಉದ್ದೇಶ ಇಟ್ಕೊಂಡು ಈತ ಪ್ರತಿಭಟನೆಯನ್ನು ಶುರು ಮಾಡ್ತಾನೆ. ಅಂದರೆ ಈತ ಆಂದೋಲನ ಜೀವಿ ಅನ್ನುವುದನ್ನು ತನಗೆ ತಾನೇ ತೋರ್ಪಡಿಸಿಕೊಳ್ತಾ ಇದ್ದಾನೆ. ಅಂಥ ಖಾಲಿ ದೇಶ ವಿಧ್ವಂಸಕ ವ್ಯಕ್ತಿತ್ವ ಯಾರಾದರೂ ಇದ್ದರೆ ಅದು ಈ ಅಭಿಜಿತ್ ದೀಪ್ಗೆ. ಆತ ಹೇಳ್ತಾನೆ, ನೀವೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ವಿಷಯದ ಕುರಿತು ನಾವು ಹೋರಾಟ ಮಾಡೋಣ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ಗಳನ್ನು ಹಾಕಿ, ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳು ಸರಿಯಾಗಿ ನಡೀತಾ ಇಲ್ಲ, ಅದ್ರ ಬಗ್ಗೆ ಮಾಡೋಣ, ಆರೋಗ್ಯದ ಬಗ್ಗೆ ಮಾಡೋಣ, ಯಾವ ವಿಷಯದ ಕುರಿತು ಮಾಡೋಣ ಅನ್ನೋದು ನಮ್ಗೆ ತಿಳಿಸಿ ಅಂತ ಈತ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಅಭಿ ಹಮ್ ಶುರು ಕರೆಂಗೆ ಜಂತರ್ ಮಂತರ್
ಸೀಸನ್ 2 ಅಂತ. ಇದೇನು ಬಿಗ್ ಬಾಸಾ ಅಥವಾ ನೆಟ್ಫ್ಲಿಕ್ಸ್ನಲ್ಲಿರುವಂಥ ಯಾವುದೋ ವೆಬ್ ಸೀರೀಸಾ? ಈ ದೇಶದಲ್ಲಿ ಏನೆಲ್ಲ ಅನಾಹುತಗಳು ನಡೀತವೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. मैं कहना चाहता हूँ जंतर मंतर का सीजन 2 बहुत ही जल्द शुरू होने जा रहा है। और सीजन 2 जो रहेगा मोदी की इस्तीफा नहीं सीजन 2 में आप लोग क्या चाहते हो? गन्ना गन्ना ಅಲ್ಲಿದ್ದವ್ರಲ್ಲ ಹೋ ಅಂತ ಸಂತೋಷ ಪಡ್ತಾರೆ. ಇದು ಹೇಗಿದೆ ಅಂದರೆ, ಈ ರಥೋತ್ಸವದ ಸಂದರ್ಭದಲ್ಲಿ ಎಲ್ಲ ಕಿರಿಸ್ತಾ ಇರ್ತಾರಲ್ಲ, ಹಗ್ಗ ಹೇಳೋರು 15 ಜನ, 15,000 ಜನದಿಂದ ಹೋ 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 ಅಂತ ಕೂಗ್ತಾರೆ, ಆಸ್ ಇಫ್ ತಾವೇ ಎಳಿತಾ ಇರೋರ ಥರ. ಇಲ್ಲೂ ಅದೇ ರೀತಿ ನಡೆಯುತ್ತೆ. ಯಾವಾಗ ಜನರು ಈ ಥರ ಕಿರುಚಾಟ ಆಗುತ್ತೆ, ಸುತ್ತಮುತ್ತಲೂ ಇದ್ದಂಥ ಅದು ಬಡಾವಣೆಯ ಜನರಿಗೋಸ್ಕರ ಮಾಡಿರುವಂಥ ಉದ್ಯಾನವನ ಅದು. ಜನ ಒಳಗಡೆ ಬರ್ತಾರೆ, ಬಂದು ನೋಡ್ತಾರೆ. ಇಲ್ಲಿ ನೋಡಿದರೆ ಈತ ಜಿರ್ಲೆ ಇದ್ದಾನೆ. ಜಿರ್ಲೆ ನೋಡಿದ ತಕ್ಷಣ ಅವ್ರು ಗಾಬರಿ ಆಗ್ತಾರೆ, ಯಾಕೆ ಇಲ್ಲಿ ಬಂದಾಯಿತಾ ಅಂತ. ಈತನಿಗೆ ಹಿಟ್ಟು ಹೊಡೆದಾಗಿದೆ ಒಂದು ಸಲ, ಮತ್ತೆ ಯಾಕೆ ಬಂದಾಯಿತಾ ಅಂತ. ಅಲ್ಲಿ ಬಂದು ಒಂದಷ್ಟು ಜನ ಕೇಳ್ತಾರೆ. ಫಸ್ಟ್ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಸಾರ್ವಜನಿಕ ಉದ್ಯಾನವನದಲ್ಲಿ ನೀವು ಸಭೆ ಮಾಡಲಿಕ್ಕೆ ಯಾಕೆ ಅನುಮತಿ ಕೊಟ್ಟಿದ್ದೀರಿ ಅಂತ ಪೊಲೀಸ್ ಸ್ಟೇಷನ್ಗೆ ಫೋನ್ ಹೋಗುತ್ತೆ. ಪೊಲೀಸ್ ಹೇಳ್ತಾರೆ, ನಾವು ಅನುಮತಿ ಕೊಟ್ಟಿಲ್ಲ ಅಂತ. ಮತ್ತು ಇಲ್ಲಿ ಒಂದು 50-100 ಹುಡುಗರು ಬಂದು ಗಲಾಟೆ ನಡೆಸ್ತಾ ಇದ್ದಾರೆ, ರದ್ದ ಅಂತ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಪೊಲೀಸರು ಅಂದ್ಕೊಳ್ಳಿ, ಪೊಲೀಸ್ ವ್ಯಾನಲ್ಲಿ ಬರುತ್ತೆ. ಜೊತೆಗೆ ಬಡಾವಣೆಯಲ್ಲಿದ್ದಂಥ ಜನ ಅಲ್ಲಿ ಒಳಗಡೆ ಬಂದು ಶುರು ಮಾಡ್ತಾರೆ, ನೋಡಪ್ಪ ಇದು ನಮ್ಮ ಉದ್ಯಾನವನ, ಇದರ ಪಾವಿತ್ರ್ಯತೆಯನ್ನು, ಇದರ ಬ್ಯೂಟಿಯನ್ನು ಹಾಳು ಮಾಡಿಬಿಡಿ. ನಿಮ್ಮ ಸಭೆ ಮಾಡೋದಿದ್ರೆ ಬೇರೆ ಎಲ್ಲರೂ ಮಾಡ್ಕೊಳ್ಳಿ, ಇಲ್ಲಿ ಬಂದು ಸಭೆ. ನಾವು ಸಭೆ ಮಾಡಲಿಕ್ಕೆ ಸಾರ್ವಜನಿಕ ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಸಾರ್ವಜನಿಕ ಜಾಗ ಅಲ್ಲದೆ ಬೇರೆ ಕಡೆ ಮಾಡೋಕ್ಕಾಗತ್ತಾ? ಇದು ಪಬ್ಲಿಕ್ಕಿಗೆ ಇರುವಂಥ ಪಾರ್ಕು, ಪಬ್ಲಿಕ್ ಪಾರ್ಕ್ನಲ್ಲಿ ನಾವು ಸಭೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಈತನ ಜನ ಬಂದಂಥ ಜನರ ಮೇಲೆ ಎಗರ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ ಹೆಂಗಿದೆ ಇಲ್ಲಿ. ಯಾವುದೋ ಒಂದು ಪಾರ್ಕಲ್ಲಿ ನಾವು ವಾಕಿಂಗ್ ಹೋಗ್ತಿರ್ತೀವಿ, ಒಂದು 4 ಜನ ಕೂತ್ಕೊಂಡು ಚಹಾ ಕುಡಿಯೋದು, ಹರಟೆ ಹೊಡೆಯೋದು ಎಲ್ಲ ಮಾಡೋದು ಸ್ವಾಭಾವಿಕ. ನೀನು ದೇಶ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಮಾಡ್ತಾ ಇರುವ ಸಭೆ ಉಗ್ರ ಕೃತ್ಯ. ಇದು ಉಗ್ರ ಕೃತ್ಯವನ್ನು ಮಾಡೋ ಕೆಲಸನೇ ಇದು. ಪಾಸಿವ್ಲಿ ನೀವು ಅದು ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ, ಪಾರಿಭಾಷಿಕವಾಗಿ ಇವ್ರು ಮಾಡ್ತಾ ಇರೋ ದೇಶವನ್ನು ಅಸ್ಥಿರಗೊಳಿಸುವ ಕೆಲಸ. ಇವ್ರ ಹತ್ರ ಅಜೆಂಡಾ ಇಲ್ಲ, ಯಾವ ವಿಷಯದ ಮೇಲೆ ಹೋರಾಟ ಮಾಡಬೇಕು ಅನ್ನೋದರ ಸ್ಪಷ್ಟ ಪರಿಕಲ್ಪನೆ ಇಲ್ಲ. ಕೇವಲ ಹೋರಾಟ ಮಾಡಬೇಕು, ಪ್ರತಿಭಟನೆ ಅನ್ನುವ ಕಾರಣಕ್ಕೆ ಮಾಡುವವರು. ಇದನ್ನು ರೀಲ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಮಾಡಬೇಕು ಅಂತ ಅನ್ನಿಸ್ಕೊಳ್ಳೋವಂಥ ಜನ ಅಲ್ಲಿ ಬರೋರು. ಇದನ್ನು ಆಹಾರವನ್ನಾಗಿ ಮಾಡಿಕೊಳ್ಳುವಂಥ ಮಾಧ್ಯಮಗಳು. ನಂಗೆ ಭಾಳ ದುಃಖ ಆಗಿದ್ದು ಅದೇ ನಿನ್ನೆ. ಏನಂದರೆ, ಉದ್ಯಾನವನದಲ್ಲಿ ಈತ ಸಭೆ ಮಾಡುವ ಸಂದರ್ಭದಲ್ಲಿ ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ನಮಗೆ ಅಲ್ಲಿ ಅವಕಾಶ ಕೊಡಲಿಲ್ಲ, ಇಲ್ಲಿ ಅವಕಾಶ ಕೊಟ್ಟಿಲ್ಲ, ದುಡ್ಡು ಕಟ್ಟಿದ್ದೀವಿ ಅಂತೆಲ್ಲ ಹೇಳಿದಾಗ ಮಾಧ್ಯಮದವ್ರು ಪ್ರಶ್ನೆ ಮಾಡ್ಬೇಕಲ್ಲ, ನೀನು ಒಂದು ರೂಮ್ ಬುಕ್ ಮಾಡಿದ್ಯಾ ಅಂದ ತಕ್ಷಣ ಏನು ಬೇಕಾದ್ರೆ ಮಾತಾಡಲಿಕ್ಕೆ ಅವಕಾಶ ಯಾವುದಾದ್ರೂ ಬಿಲ್ಡಿಂಗಲ್ಲಿ ಕೊಡೋಕ್ಕಾಗತ್ತಾ? ಅದು ಹೆಂಗೆ ನೀನು ನಿರೀಕ್ಷೆ ಮಾಡಿದೆ? ಜೊತೆಗೆ ಈ ರೀತಿ ಸಾರ್ವಜನಿಕ ಉದ್ಯಾನವನದಲ್ಲಿ ಸಭೆ ಮಾಡಲಿಕ್ಕೆ ನಿಂಗೆ ಅನುಮತಿ ಕೊಟ್ಟವ್ರು ಯಾರು ಅಂತ ಪ್ರಶ್ನೆ ಕೇಳಬೇಕು. ಮಾಧ್ಯಮದವ್ರು ಪ್ರಶ್ನೆನೇ ಕೇಳಿಲ್ಲ. ನೋಡಿ, ಇಲ್ಲಿ ಉದ್ಯಾನವನದಲ್ಲಿ ಸಾರ್ವಜನಿಕ ಉದ್ಯಾನವನದಲ್ಲಿ ಸಭೆ ಮಾಡಿದರೆ ಇಲ್ಲಿಯ ಜನ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಇನ್ನೊಂದು ಹೊಸ ಗಿಮಿಕನ್ನು ಇವರೆಲ್ಲ ಶುರು ಮಾಡಿದ್ದಾರೆ ಈಗ ಪ್ರತಿಭಟನೆ ಮಾಡೋರು. ಏನಂದರೆ, ಇದ್ದಕ್ಕಿದ್ದ ಹಾಗೆ ಭಾರತ್ ಮಾತಾ ಕಿ ಜೈ ಅಂತ ಕೂಗ್ಲಿಕ್ಕೆ ಶುರು ಮಾಡ್ಬಿಡ್ದು. ಅವರೇ ಒಂದು 50-100 ಜನ ಇಲ್ಲರ ಜೈ ಭೀಮ್ ಅಂತ ಕೂಗ್ಲಿಕ್ಕೆ ಶುರು ಮಾಡ್ದೆ. ಇಲ್ಲಿ ರಾಷ್ಟ್ರಗೀತೆ ಹಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಯಾವಾಗ ಒಂದು ಕಡೆ ಪೊಲೀಸರು, ಒಂದು ಕಡೆ ಸ್ಥಳೀಯ ಜನ ಬರ್ಲಿಕ್ಕೆ ಶುರು ಮಾಡಿದ್ರು, ಯಾವಾಗ ತಮಗೆ ವಿರೋಧ ಆಗತ್ತೆ ಅಂತ ಗೊತ್ತಾಯಿತು, ಆವಾಗ ಇದ್ದಕ್ಕಿದ್ದ ಹಾಗೆ ಜನಗಣಮನ ಶುರು ಮಾಡಿಬಿಟ್ರು. ಜನಗಣಮನ ಹೇಳುವಾಗ ಅದಕ್ಕೆ ಅಗೌರವ ತೋರಿಸೋ ಹಾಕಿಲ್ಲ. ಎಂಥ ಸ್ಥಳೀಯ ವ್ಯಕ್ತಿಗಳು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಮಾನಸಿಕ ಸ್ಥಿತಿಯಲ್ಲಿದ್ದರೂ ಕೂಡ ಅವರೆಲ್ಲ ಸೈಲೆಂಟಾಗಿ ನಿಂತುಬಿಟ್ರು. ಮುಗಿಯುವ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ನಿಮ್ಮ ಮುಂದಿನ ಅಜೆಂಡಾ ಏನು, ನೀವು ಜಾರ್ಖಂಡ್ಗೆ ಯಾಕೆ ಹೋಗಿಲ್ಲ? ಈ ರೀತಿ ಇರುಸು ಮುರುಸಾಗುವ 1-2 ಪ್ರಶ್ನೆ ಬಂದ್ಕೊಂಡು ಊಬರ್ ಕಾಯ್ ಅಂತ ಊಬರ್ ಹತ್ತಿ ಎತ್ತ ಹೊರಟೋದ. ಅಂದರೆ ನಾನಿಲ್ಲಿ ಹೇಳ್ತಾ ಇರೋದೇನೆಂದರೆ, ಅಭಿಜಿತ್ ದೀಪ್ಕೆ ಇದಾನಲ್ಲ, ಇದು ಹೇಗೆ ಅಂದರೆ, ಒಂದು ಕಳ್ಳತನ ಮಾಡ್ತಾನೆ, ಕಳ್ಳ ಸಿಕ್ಕಾಕೊಳ್ಳೋದಿಲ್ಲ, ತಪ್ಪಿಸ್ಕೊಂಡ್ಬಿಡ್ತಾನೆ. ದೊಡ್ಡ ಮಟ್ಟದ ದುಡ್ಡು ಸಿಗತ್ತೆ, ವಜ್ರ ವೈಢೂರ್ಯ ನಗ ನಾಣ್ಯ ಸಿಗತ್ತೆ, ಬಂಗ್ಲೆ ಕಟ್ತಾನೆ, ಕಾರುಗಳು ಬರ್ತವೆ. ಆದರೆ ಕಳ್ಳತನ ಬಿಡೋದಿಲ್ಲ, ಮತ್ತೆ ಕಳ್ಳತನ ಮಾಡಲಿಕ್ಕೆ ಹೋಗ್ತಾನೆ. ಈ ಸಲನೂ ಅಷ್ಟೇ ಯಶಸ್ವಿಯಾಗಿ ನಾನು ಕಳ್ಳತನ ನಿಭಾಯಿಸ್ತೀನಿ ಅಂತ ಆತ ಅಂದ್ಕೊಂಡಿರ್ತಾನೆ. ಆದರೆ ಈ ಬಾರಿ ಯಾವ ಮನೆ ಕಳ್ಳತನ ಮಾಡ್ತೀನಿ ಅಂತ ಭಾವಿಸಿರ್ತಾನೋ ಅಲ್ಲೆಲ್ಲ CCTV ಕ್ಯಾಮ್ರಾಗಳು, ಪೊಲೀಸರು, ದಸ್ತಗಿರಿ ಎಲ್ಲ ರೆಡಿ ಇರುತ್ತೆ. ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋದ್ರ ಕಲ್ಪನೆ ಆತನಿಗೆ ಇರೋದಿಲ್ಲ. ಅಭಿಜಿತ್ ದೀಪ್ಕೆಗೆ ಮುಂದಾಗೋದು ಅದೇ. ನನ್ನ ಭಾಳ ದೊಡ್ಡ ಆಸೆ ಏನಪ್ಪ ಸದ್ಯಕ್ಕೆ ಅಂತಂದರೆ, ಈ ಅಭಿಜಿತ್ ದೀಪ್ಕೆ ಇದೇ ಜಂತರ್ ಮಂತರ್ನಲ್ಲಿ ಈತನ ಪ್ರೊಟೆಸ್ಟ್ ಏನಲ್ಲಿ 2.0 ಅಂತ ಏನು ಹೇಳ್ತಾ ಇದ್ದಾನಲ್ಲ, ಒಂದು ಸೀಸನ್ 2 ಅಂತ, ಅದನ್ನು ಮಾಡಲೇಬೇಕು ಅವನು.
ಮಾಡಿದಾಗ ಆತನ ನಿಜವಾದ ಬಣ್ಣ ಮತ್ತೊಂದು ಸಲ ಬಯಲಾಗತ್ತೆ. ಅದು ಎಷ್ಟೇ ರೀತಿಯ ಇರುಸುಮುರುಸು ನಮಗಾದರೂ ಮುಜುಗರ ಆದರೂ ಕೂಡ, ಇದರಿಂದ ಏನೇ ಸಮಸ್ಯೆ ಉಂಟಾದರೂ ಕೂಡ ನಾವು ಅದನ್ನು ಎದುರಿಸಬೇಕು. ಏಕೆಂದರೆ ಶತ್ರುವನ್ನು ನಾಶ ಮಾಡಬೇಕು ಅಂದರೆ ರಣಾಂಗಣದಲ್ಲಿ ಹೋರಾಟಕ್ಕೆ ಕರೆಯಬೇಕು. ಅದನ್ನು ಬಿಟ್ಟು ಆತನನ್ನು ಕ್ಷಮಿಸುವುದಾಗಲಿ ಅಥವಾ ಆತನ ಮೇಲೆ FIR ಹಾಕಿ 3 ತಿಂಗಳು 4 ತಿಂಗಳಾದಮೇಲೆ ಅಂತ ಎನ್ಕ್ವೈರಿ ಕೊಟ್ಟು ಆತನನ್ನು ಒಳಗೆ ಹಾಕಿಸೋದಾಗಲಿ, ಕೋರ್ಟಿನಲ್ಲಿ ಹೇರಿಂಗ್ ಮಾಡಿಸೋದಾಗಲಿ ಅಲ್ಲ. ಸರ್ಕಾರವೇ ಎಲ್ಲ ಮಾಡಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ದಿಲ್ಲಿಯ ಜನ ಎಚ್ಚೆತ್ತುಕೊಂಡು ಆತನಿಗೆ ಚೆನ್ನಾಗಿ ತದುಕಿ ಧರ್ಮದೇಟು ಕೊಟ್ಟು ಆತ ಜೀವನದಲ್ಲಿ ಇನ್ನೊಂದು ಸಲ ಸಾಮಾಜಿಕವಾಗಿ ಹೊರಗಡೆ ಬರಲಾರದಂಥ ಒಂದು ಪಾಠವನ್ನು ಕಲಿಸಬೇಕಾದ ಅಗತ್ಯತೆ ಇದೆ. ಅಗತ್ಯತೆ ಈಡೇರೋದು ಹೇಗೆ ಸ್ವಾಮಿ? ಕೋರ್ಟಲ್ಲಿ ಈಡೇರಲ್ಲ. ಇದು ಅಮಿತ್ ಶಾ ಅವರು ಮಾಡೋದು ಇದ್ರ ಕಾನೂನುಬದ್ಧವಾಗಿ ಮಾಡ್ತಾರೆ, ನಮಗದು ಪ್ರಯೋಜನ ಆಗೋದಿಲ್ಲ. ಈತ ಮತ್ತೆ ಜಂತರ್ ಮಂತರ್ಗೋ ಅಥವಾ ಮುಂಬೈನಲ್ಲಿರೋ ಶಿವಾಜಿ ಪಾರ್ಕಿಗೋ ಎಲ್ಲೋ ಈತ ಇದೇ ರೀತಿ ಸೌರವ್ ದಾಸು ಈ ರಾಂಕ ಎಲ್ಲರನ್ನ ಕರ್ಕೊಂಬರ್ಬೇಕು. ಒಬ್ಬನೇ ಬರಬಾರ್ದು ಇವನು, ಜೊತೆಗೆ ಉಳಿದವರೆಲ್ಲ ಇದ್ದಾರಲ್ಲ ಅವರು ಎಲ್ಲ ಬರಬೇಕು. ಯಾರು ವಿಡಿಯೋ ಹಿಡ್ಕೊಂಡು ಓಡಾಡ್ತಾ ಅವರೆಲ್ಲ ಬರಬೇಕು. ಆ ಸಮಕ್ಷಮದಲ್ಲಿ ಇನ್ನೊಂದು ಸಲ ಜಂತರ್ ಮಂತರ್ 2.0 ಅಂತ ಏನು ಹೇಳ್ತಾರೆ, ಸೀಸನ್ 2 ಅಂತ ಏನು ಹೇಳ್ತಾ ಇದ್ದಾರೆ, ದಯವಿಟ್ಟು ಅದು ಜರುಗಬೇಕು ಅನ್ನೋದು ನನ್ನ ಏಕಮೇವ ಆಕಾಂಕ್ಷೆ. ದೇವರು ಅದನ್ನು ಈಡೇರಿಸಲಿ ಅಂತ ಕೇಳ್ತೀನಿ. ದೇಶ ಅಸ್ಥಿರ ಆಗತ್ತೆ ಅಂತ ದಯವಿಟ್ಟು ಹೆದರಬೇಡಿ. ಈ ದೇಶವನ್ನು ಅಷ್ಟು ಸುಲಭವಾಗಿ ಯಾರು ಅಸ್ಥಿರ ಮಾಡಲಿಕ್ಕಾಗಲ್ಲ. ಯಾವ ಮೊಘಲರಿಗೂ ಆಗಲಿಲ್ಲ, ಬ್ರಿಟಿಷರಿಗೂ ಆಗಿಲ್ಲ. ಒಂದು ಸಲ ನೀವೇನಾದರೂ ಹರಿದ್ವಾರಕ್ಕೆ ಹೋಗಿ ಕಾವಡ ಯಾತ್ರಾ ನೋಡಿಬಿಟ್ರೆ ಹಿಂದುತ್ವದ ಪ್ರಖರತೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹೇಗೆ ಈ ದೇಶದಲ್ಲಿ ಸನಾತನತೆ ಇನ್ನೂ ಬೇರೂರಿದೆ, ಹೇಗೆ ಧಮನಿಯಲ್ಲಿ ತುಂಬಿ ತುಳುಕ್ತಾ ಇದೆ ಅನ್ನೋ ನಿಮ್ಗೆ ಅರ್ಥ ಆಗುತ್ತೆ. ಯಾವುದೋ 150, 200, 500, 1000 ಜನ ಬಂದು ಸಂಸತ್ತಿಗೆ ಮುತ್ತಿಗೆ ಹಾಕಿಬಿಡ್ತೀನಿ ಅಂತ ಒಂದು ದಿವಸ ಮಾಡಿದ ಗಲಾಟೆ ಆಗಲಿ, ಅಥವಾ ರೈತರು ನಾವು ಖಲಿಸ್ತಾನಿ ಝಂಡಾ ಹಾರಿಸ್ಬಿಡ್ತೀನಿ ಅಂಥೇಳಿ 26 ಜನವರಿ ದಿವಸ ನುಗ್ಗಿದ್ದಾಗಲಿ, ಅದರಿಂದ ದೇಶ ಅಸ್ಥಿರಗೊಳ್ಳತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ಕೇವಲ ಮತ್ತು ಕೇವಲ ಹಸಿರು ಪಿಂಕು ಕಲರ್ ಶರ್ಟ್ ಹಾಕ್ಕೊಂಡು ಓಡಾಡುವಂಥ ಈ ದೇಶದ ಒಬ್ಬ ಪ್ಯಾದೆ ವೃದ್ಧ ತರುಣ ರಾಹುಲ್ ಗಾಂಧಿ ಮತ್ತು ಇನ್ನೊಂದು ಜಿರಲೆ ಆದಂಥ ದೊಡ್ಡ ಜಿರಲೆ ಈ ಅರವಿಂದ್ ಕೇಜ್ರಿವಾಲ್ ಅನ್ಕೋಬೇಕೇ ವಿನ ನಾವು ಯಾವತ್ತೂ ಅನ್ಕೋಬಾರ್ದು. ಏಕೆಂದರೆ ಈ ದೇಶದಲ್ಲಿರುವಂಥ ಅಧಿಕಾರಸ್ಥರು ಇದ್ದಾರಲ್ಲ, ಅವ್ರಿಗೆ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ತುಂಬ ದೊಡ್ಡ ಅನುಭವ ಇದೆ. 2001ರಿಂದ 2026 25 ವರ್ಷಗಳ ಕಾಲ ಗೋಧ್ರಾ ಹತ್ಯಾಕಾಂಡದಿಂದ ಹಿಡಿದು ಎಲ್ಲವನ್ನೂ ನೋಡ್ಕೊಂಡು ಬಂದಂಥ ಜನ ಇದ್ದಾರೆ. ನಾವು ಇಲ್ಲಿ ಕೂತು ಮಾತಾಡ್ತೀವಿ, ಅವ್ರ ಫೀಲ್ಡಿನಲ್ಲಿ ಫೈಟ್ ಮಾಡ್ತಾರೆ. ಸ್ಟ್ರೀಟ್ ಫೈಟರ್ ಥರ ಮಾಡದೇ ಇರಬಹುದು, ಆದರೆ ಯುದ್ಧವೇ. ಯುದ್ಧವನ್ನು ಹೇಗೆ ಮಾಡಬೇಕು ಅಂತ ನಾವು ಅವ್ರಿಗೆ ಪಾಠ ಕಲಿಸ್ಬೇಕಾಗಿಲ್ಲ. 1-2 ವಿಷಯಗಳನ್ನು ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ಮೇ 15ನೇ ತಾರೀಕು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂಥ ಸೂರ್ಯಕಾಂತ್ ಅವರು ತಮ್ಮ ಅಬ್ಸರ್ವೇಷನ್ನಲ್ಲಿ ಒಂದು ಟಿಪ್ಪಣಿಯನ್ನು ಮಾಡಿದರು. ಇದ್ದಕ್ಕಿದ್ದ ಹಾಗೆ ಮಾಲ್ ಪ್ರಾಕ್ಟೀಸ್ಗಳ ಮೂಲಕ ಜಿರಳೆಗಳು ಬಂದು ಸೇರ್ಕೊಂಡ್ಬಿಡ್ತವೆ, ಸಾಮಾಜಿಕ ಕಾರ್ಯಕರ್ತರ ರೀತಿಯಲ್ಲಿ ಸೇರ್ಕೋತವೆ, ವಕೀಲರ ರೀತಿಯಲ್ಲಿ ಸೇರ್ಕೋತವೆ, ಇದು ನಿಲ್ಲಬೇಕು ಅಂತ ಒಂದು ಮಾತು ಹೇಳಿದ್ರು. ಕಳಕಳಿಯ ಮನವಿ ಅದು, ಕಳಕಳಿಯ ಅವರ ಮಾತು ಅದು. ಇದಕ್ಕೆ ನೀವು ತಾತ್ಪರ್ಯವನ್ನು ಹುಡುಕಿ ತಾತ್ಪರ್ಯ ಹುಡುಕಿದ್ರೆ ಅಡ್ಡಿಲ್ಲ, ಶಬ್ದಶಃ ತಗೊಳ್ಳೋದಲ್ಲ. ಈ ದೇಶದ ಯುವಜನತೆ ಜಿರಳೆ ಅಂತ ಹೇಳಿಲ್ಲ, ಆದರೆ ಆ ಭಾಷಣವನ್ನು ಕತ್ತರಿಸಿ ದುರುಪಯೋಗ ಪಡಿಸಿಕೊಳ್ಳಲಾಯಿತು. ನಿಮ್ಗೆ ಗೊತ್ತಿರೋ ವಿಚಾರ, ನಾನು ಚರ್ವಣ ಮಾಡೋದಿಲ್ಲ, ಪ್ರಚ ಮಾಡೋದಿಲ್ಲ. ಅದರ ಕುರಿತಾಗಿ ವಕೀಲರಾದಂಥ ಲಾಯರ್ ರಾಜಾ ಚೌಧರಿ ಅನ್ನೋರು 3 ಸದಸ್ಯ ಪೀಠಕ್ಕೆ ಒಂದು PIL ಹಾಕಿದ್ದಾರೆ, ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ, ನಿನ್ನೆ ಬುಧವಾರ. ನೋಡಿ, ಈ ದೇಶದಲ್ಲಿ ಏನೂ ಆಗೋದಿಲ್ಲ ಅಂತ ನಾವು ಅನ್ಕೋತೀವಿ, ಆದರೆ ಎಲ್ಲವೂ ಆಗ್ತಾನೆ ಇರುತ್ತೆ, ಆಗಿ ಮುಗಿಯೋವರೆಗೂ ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ಇದೇನ ಹೇಳೋದು. ಲಾಯರ್ ರಾಜಾ ಚೌಧರಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ, ಸೀನಿಯರ್ ಅಡ್ವೊಕೇಟ್ ಅವರು. ಇದೇ 3 ಸದಸ್ಯ ಪೀಠ, ಸೂರ್ಯಕಾಂತ್ ಅವರು ಇದ್ದಾರೆ, ಯಾರು ಅಂದಿದ್ರು ಅವರು ಕೂಡ ಪೀಠದಲ್ಲಿದ್ದಾರೆ, ಜಯಮಾಲ್ಯ ಬಾಗ್ಚಿ ಇದ್ದಾರೆ, ಆಮೇಲೆ ಆನರಬಲ್ ಜಸ್ಟಿಸ್ V ಮೋಹನ ಅವರು ಇದ್ದಾರೆ. 3 ಜನರ ಬೆಂಚ್ಗೆ ಬರುತ್ತೆ. ನೀವು ಒಬ್ಬ ಜಡ್ಜು ಕೋರ್ಟ್ ರೂಮ್ನಲ್ಲಿ ತಾನು ಅಬ್ಸರ್ವೇಷನ್ನಲ್ಲಿ ಟಿಪ್ಪಣಿಯನ್ನು ಹೇಳಿದಂಥ ಶಬ್ದಗಳನ್ನು ಬಳಸಿಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಸಂಕಲಿಸಿ, ಸಂಪಾದಿಸಿ, ಎಡಿಟ್ ಮಾಡಿ, ಅದನ್ನು ಎಲ್ಲ ಕಡೆ ಬಿಡುಗಡೆ ಮಾಡಿ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ವಾಣಿಜ್ಯ ಮಟ್ಟದಲ್ಲಿ ಅದನ್ನು ಬಳಸ್ಕೊಳ್ಳೋದು. ಕಮರ್ಷಿಯಲಿ ದೇ ಹ್ಯಾವ್ ಯುಟಿಲೈಸ್ಡ್ ಇಟ್. ಜೊತೆಗೆ ಈ ದೇಶವನ್ನು ಅಸ್ಥಿರಗೊಳಿಸೋ ಕೆಲಸವನ್ನು ಮಾಡಲಾಗಿದೆ. ಇಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇಂಥ ಕೃತ್ಯದ ಬಗ್ಗೆ ತನಿಖೆ ನಡೀಬೇಕು ಅಂತ ಒಂದು ಕೇಸ್ ಹಾಕಿಬಿಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟು ನೋಟಿಸನ್ನು ಜಾರಿ ಮಾಡಿದೆ. ದಿಲ್ಲಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಯಾರ್ಯಾರು ಕಳಿಸ್ಬೇಕು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದೆ. ಮುಂದಿನ ವಾರ ಅದ್ರ ಬಗ್ಗೆ ಹಿಯರಿಂಗ್ ಶುರುವಾಗುತ್ತೆ. ಆವಾಗ ಯಾರ್ಯಾರು ಮಾಡಿದರು, ಯಾರು ಇದನ್ನು ಬಳಸ್ಕೊಂಡ್ರು, ಹೇಗೆ ಬಳಸ್ಕೊಂಡ್ರು ಅನ್ನೋದನ್ನು ತುಷಾರ್ ಮೆಹ್ತಾ ಕಡೆಯಿಂದ ದಾಖಲೆಗಳನ್ನು ಸರ್ಕಾರದಿಂದ ತರಿಸಲಾಗತ್ತೆ. ಸರ್ಕಾರಿ ದಾಖಲೆಗಳನ್ನ ಕೊಡಲೇಬೇಕಾಗತ್ತೆ. ಏನಾಯ್ತು ಹೇಳಿ ಅಂತ ಹೇಳಲೇಬೇಕು. ಸರ್ಕಾರ ಹಿಂಸರಿಗೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಕ್ಷಮಿಸಬಹುದು, ಸಂವಿಧಾನ ಕ್ಷಮಿಸಲ್ಲ. ನರೇಂದ್ರ ಮೋದಿ ವ್ಯಕ್ತಿಗತವಾಗಿ ಕ್ಷಮಿಸಿರಬಹುದು, ಭಾರತ ದೇಶದ ಸಂವಿಧಾನ ಅದನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ.
ನರೇಂದ್ರ ಮೋದಿ ಅವ್ರಿಗೆ ಇಷ್ಟ ಬಂದಂಗೆ ಅವರು ದೊಡ್ಡ ಹಿರಿಯ ಮನುಷ್ಯ ಆಗಿ ಯಜಮಾನ ಕಾಕ ಮೋದಿ ಕಾಕ ಕ್ಷಮಿಸಿರ್ಬೋದು. ಆದರೆ ನಮ್ಮಂಥವ್ರು ನಾವು ಸುಮ್ಮನೆ ಇರೋದಿಲ್ವೇ? ನಮ್ಮ ದೇಶದ ಪ್ರಧಾನಿಗೆ ಅವಮಾನ ಮಾಡಿದ್ದಾನೆ ಅಂತ ನಾವು ಒಂದು ಕೇಸ್ ಹಾಕ್ತೀನಿ. ಮೋದಿ ಅವ್ರು ಏನು ಮಾಡೋಕ್ಕಾಗತ್ತೆ? ನನಗೆ ನನ್ನ ದೇಶದ ಪ್ರಧಾನಿ ಮೋದಿ ಅವರು ವ್ಯಕ್ತಿಗತ ಮೋದಿ ಅವ್ರಿಗೆ, ನನಗೆ ಮೋದಿ ಅಲ್ಲ, ನನಗೆ ಪ್ರಧಾನಿ, ನಾ ಕೇಸ್ ಹಾಕ್ತೀನಪ್ಪ. ಆ ರೀತಿ ಈ ದೇಶದಲ್ಲಿ ಎಲ್ಲ ಕಡೆ ಅವ್ರ ಮೇಲೆ ಕೇಸ್ ಬಿದ್ದಿದ್ದಾವೆ ಈಗ ಆಲ್ರೆಡಿ, ಒಂದಲ್ಲ ಎರಡಲ್ಲ. ಇನ್ನು ಈ ಸೌರವ್ ದಾಸ್ ಬಗ್ಗೆ ಭಾಳ ಅದ್ಭುತವಾದಂಥ ಅನಾಹುತಕಾರಿಯಾದಂಥ ಮಾಹಿತಿಗಳು ಬಂದಿವೆ. ಈ ಸೌರವ್ ದಾಸು ಮುಂಚೆ ಈಗೇನು ಗ್ರೇಟರ್ ಕೈಲಾಶಲ್ಲಿ 10 ಲಕ್ಷ ರೂಪಾಯಿ ಬಂಗ್ಲೆಲಿದ್ದಾನೆ, ಈತ ಸ್ಲಮ್ನಲ್ಲಿದ್ದ. ಈತನ ತಂದೆ ತಾಯಿಗಳು ಪಾಂಡಿಚೇರಿ ಇದ್ದಾರೆ. ಪಾಂಡಿಚೇರಿ ಪೊಲೀಸರು ಇವ್ರ ಮನೆಗೆ ಹೋಗಿ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಆಸ್ತಿ ಏನು, ನಿಮಗೆ ಪಿತ್ರಾರ್ಜಿತ ಆಸ್ತಿ ಇದೆಯಾ, ನಿಮ್ಮ ಆದಾಯದ ಮೂಲ ಏನು ಎಲ್ಲ ಬರಿತಾ ಇದ್ದಾರೆ. ಯಾಕೆ ಬರಿತಾ ಇದ್ದಾರೆ ಅಂದರೆ ಇವನಿಲ್ಲಿ ಆ ರೀತಿ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡಿರೋದು ಲೆಕ್ಕಾಚಾರ ಸಿಗ್ತಾ ಇದೆ. ಈತನಿಗೆ ಗಾಬರಿ ಶುರುವಾಗಿದೆ ಸೌರವ್ ದಾಸ್ಗೆ ಗಾಬರಿ ಶುರುವಾಗಿದೆ ಅಂತ ಗೊತ್ತಾಗಿದ್ದೆಲ್ಲಿ? ಈತ ಯಾವಾಗ ಸೂರ್ಯ ಪಾರ್ಕ್ನಲ್ಲಿ ಅಭಿಜಿತ್ ದೀಪ್ಗೆ ಕುಣಿದಾಡ್ತಾ ಇದ್ದಲ್ಲ ನಿನ್ನೆ, ಒಂದೇ ಒಂದು ಚಕಾರ ಶಬ್ದವನ್ನು ಆತ ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ. ಆತನ ಮುಖ ಸುಟ್ಟ ಬದನೆಕಾಯಿ ರೀತಿ ಇತ್ತು. ಸಂಡಿಗೆ ಹಪ್ಪಳವನ್ನು ಹುರಿದ ಮೇಲೆ ಯಾವ ಕಲರ್ ಬರುತ್ತಲ್ಲ ಆ ಕಲರ್ ಆಗಿ ನಿಂತಿದ್ದ ಸೌರವ್ ದಾಸ್. ಈತ ಯಾಕೆ ಇಷ್ಟು ಕಂಗಾಲಾಗಿದ್ದಾನೆ ಅಂತ ನೋಡಿದರೆ ಈತನ ಬಗ್ಗೆ ವೆರಿಫಿಕೇಷನ್ ಶುರುವಾಗಿದೆ. ಈತನ ಮೇಲೆ ವಾಣಿಜ್ಯ ಅಪರಾಧದ ಮೊಕದ್ದಮೆಗಳು ಬೀಳಲಿದ್ದಾವೆ. ಹೇಗೆ ಅಂತ ಹೇಳ್ತೀನಿ. ಒಂದು ಅಮೇರಿಕಾದಲ್ಲಿ ಒಂದು ಫೌಂಡೇಶನ್ ಇದೆ, ಠಾಕೂರ್ ಫ್ಯಾಮಿಲಿ ಫೌಂಡೇಶನ್ ಅಂತ, TFF ಅಂತ ಕರೀತಾರೆ. ಈ ಠಾಕೂರ್ ಫ್ಯಾಮಿಲಿ ಫೌಂಡೇಶನ್ ಅವರ ಮೂಲ ಉದ್ದೇಶ ಏನಂದರೆ ಭಾರತವನ್ನು ಆಶ್ಚರ್ಯಗೊಳಿಸಬೇಕು ಅಂತ. ನೋಡಿ ದುರಂತ ನೋಡಿ, ಒಬ್ಬ ಭಾರತೀಯ ವಿದೇಶದಲ್ಲಿದ್ದು ಭಾರತದ ವಿರುದ್ಧ ಯಾವ ರೀತಿ ಷಡ್ಯಂತ್ರ ಮಾಡ್ತಾರೆ ಅಂತ. ಇವರು 2024ರಲ್ಲಿ ಸೌರವ್ ದಾಸ್ಗೆ $8,000 ಕೊಟ್ಟಿದ್ದಾರೆ ಈತನ ಫೌಂಡೇಶನ್ಗೆ. ಈತ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತ ಆಯಿತಾ. ಅದಾದಮೇಲೆ ಅಕ್ಟೋಬರ್ 2021ರಲ್ಲಿ ಈತನಿಗೆ $3,381 ಅಲ್ಲಿಂದ ಇಲ್ಲಿ ಕಳಿಸಲಾಗಿದೆ. ಇದು ಬಂದಿರೋ ದುಡ್ಡು ಮತ್ತು ಯಾವುದಕ್ಕೆ ಬಳಕೆ ಆಯಿತು ಇದೆಲ್ಲವೂ ವೆರಿಫಿಕೇಷನ್ ಆಗಬೇಕಾಗಿದೆ ಈಗ. ಹೀಗಾಗಿ ಎಲ್ಲ ರೀತಿಯದಾದಂಥ ಆರ್ಥಿಕ ಅಪರಾಧಗಳು ಏನೇನಾಗಿದ್ದಾವೆ ಈತನ ಬಗ್ಗೆ ತನಿಖೆ ನಡೀತಾ ಇದೆ. ಈ ದಿನೇಶ್ ಠಾಕೂರ್ ಅನ್ನುವಂಥ ವ್ಯಕ್ತಿ ಭಾರತವನ್ನು ಅಸ್ಥಿರಗೊಳಿಸ್ಲಿಕ್ಕೆ ನಿರಂತರವಾಗಿ ಈ ರೀತಿ ದುಡ್ಡು ಹಾಕಲಿಕ್ಕೆ ಸಾಕ್ಷಿಗಳು ಹೇಗಿದ್ದಾವೆ ಅಂದರೆ, ಹರ್ಷ್ ಮಂದರ್ ಅಂತೇನೆ ಇದ್ದಾರೆ. 19ರಿಂದ 22 $60 ಲಕ್ಷ ತೆಗೆದುಕೊಂಡಿರೋದು. ಆಮೇಲೆ ಫೌಂಡೇಶನ್ ಫಾರ್ ಇಂಡಿಪೆಂಡೆಂಟ್ ಜಸ್ಟಿಸ್ ಅಂತ ಒಂದಿದೆ. ಅಂದರೆ ಈ ದ ವೈರ್ ಅನ್ನುವಂಥ ವೆಬ್ಸೈಟ್ ನಡೆಸ್ತಾರೆ, ಅವ್ರದ್ದೇ ಒಂದು ಮಾಧ್ಯಮ ನಮ್ಮಂಗೆ ಚಾನಲ್ ಇದೆ ದ ವೈರ್ ಅಂತೇಳಿ. ಅದರಲ್ಲಿ ಪೋರ್ಟಲ್ ಅದರಲ್ಲಿ ಅರ್ಫಾ ಖಾನಂ ಶೇರ್ವಾನಿ ಅಂತವ್ರೆಲ್ಲ ಬರೀತಾರಲ್ಲ ಅದಕ್ಕೆ ಈ ಫಂಡಿಂಗ್ ಮಾಡುತ್ತೆ ಈ ಠಾಕೂರ್ ಫೌಂಡೇಶನ್. ಇನ್ನು ಪ್ರಿಯಾಂಕಾ ಪುಲ್ಲಾ ಅಂಥೇಳಿ 2021ರಲ್ಲಿ $21,30,000 ತೊಗೊಂಡು ಭಾರತದಲ್ಲಿ ವ್ಯಾಕ್ಸಿನ್ ಸಂದರ್ಭದಲ್ಲಿ ಜನರಲ್ಲಿ ಪ್ರೊಪಗ್ಯಾಂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾರತ್ ಬಯೋಟೆಕ್ಕಿಂದ ಡಿಫೇಮೇಷನ್ ಕೇಸ್ ಹಾಕಿಕೊಂಡ್ರು. ಪ್ರಿಯಾಂಕಾ ಪುಲ್ಲಾ ಅಂತಿದ್ದಾಳೆ, ಈಕೆಗೆ ಫಂಡಿಂಗ್ ಮಾಡ್ತಾ ಇದ್ದಂಥ ಸಂಸ್ಥೆ ಅದು. ಇನ್ನು ಮೈತ್ರಿ ಪುರೇಚ ಅಂತೇಳಿ ಜಂತರ್ ಮಂತರ್ನಲ್ಲಿ ಅತಿ ಹೆಚ್ಚು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡಿ ಹಾಕ್ತಾ ಇರುವಂಥ ವ್ಯಕ್ತಿಗೆ ದ ಹಿಂದೂನಲ್ಲಿ ಕೆಲಸ ಮಾಡೋದು ಮೈತ್ರಿ ಪುರೇಚ, ಈಕೆಗೆ ಫಂಡಿಂಗ್ ಮಾಡ್ತಾ ಇದೆ ಈ TFF. ಈಗ ಸೌರವ್ ದಾಸ್ ಒಬ್ಬನೇ ಅಲ್ಲ, ಇವರು ಯಾರ್ಯಾರು ಇದ್ದಾರೆ ಇವ್ರದ್ದೆಲ್ಲರದು ಮೂಲಗಳಿಗೆ ಹೋಗ್ತಾ ಇದ್ದಾರೆ ಅಮಿತ್ ಶಾ. ಅಷ್ಟು ಸುಲಭಕ್ಕೆ ಮುಗಿಯುವ ಕೇಸ್ ಅಲ್ಲ. ನಮಗೆಲ್ಲರಿಗೂ ಅನಿಸೋದೇನೋ ಜಂತರ್ ಮಂತರ್ನಲ್ಲಿ ಸುಮ್ಮನೆ ಬಿಟ್ಬಿಟ್ರು ಅಂತ. ಸುಮ್ಮನೆ ಬಿಟ್ಟದ್ದು ನಿಜ, 20 ದಿವಸವರೆಗೂ ಇವ್ರದ್ದೇನು ನಡೆಯಲ್ಲ ಆಟ ನಿತ್ರಾಣ ಆಗಿದ್ದಾರೆ ಅಂತ ಅಂದ್ಕೊಂಡ್ರು. ಆದರೆ ವಿಧ್ವಂಸಕವಾಗಿ ಅದು ಆ ರೀತಿ ಉದ್ವಿಗ್ನಗೊಳ್ಳಲಿಕ್ಕೆ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ರಲ್ಲ ಅದೆಲ್ಲವೂ ಈಗ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಜಂತರ್ ಮಂತರ್ 2.0 ಆಗಬೇಕು ಅನ್ನೋದು ನಮ್ಮ ಆಶಯ. ಅದು ಆಗಲಿ, ಇವ್ರಿಗೆಲ್ಲವನ್ನ ಸರಿಯಾಗಿ ಇವ್ರಿಗೆ ಪರ್ಯವಸಾನವನ್ನು ಮಾಡುವ ಕೆಲಸವನ್ನು ನಾವು ಅತ್ಯಂತ ದೃಢವಾಗಿ ರಾಷ್ಟ್ರಭಕ್ತಿಯ ಮೂಲಕ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.